ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ 2 ಡೇಸ್ ವಿಡಿಯೋ ಇರುತ್ತೆ. ಇವತ್ತು ಮಧ್ಯಾಹ್ನದಿಂದ ನಾಳೆ ಮಧ್ಯಾಹ್ನವರೆಗೂ ಕೆಲಸದಿಂದ ಬಂದ ಮೇಲೆ ಬಟ್ಟೆ ಕಟ್ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ಬಟ್ಟೆ ಕಟ್ ಮಾಡೋಣ ಕೂತ್ಕೊಂಡು ಬಟ್ಟೆ ಕಟ್ ಮಾಡ್ತಾ ಇದ್ದಾರೆ ಹುಡುಗರು. ನೋಡಿ, ನಮ್ಮ ಸಾಯಿ ನಮ್ಮ ಆಟ ಆಡ್ಕೊಂಡಿದ್ರು. ಅದೊಂದು ವಿಡಿಯೋ ಮಾಡ್ಕೊಂಡೆ. ತುಂಬ ಕಾಮಿಡಿಯಾಗಿ ಮಾತಾಡ್ತಾನೆ, ಕ್ಯೂಟಾಗಿ ಮಾತಾಡ್ತಾನೆ. ದೊಡ್ಡವರಾದ್ಮೇಲೆ ಮಾತಾಡೋಕ್ಕಾಗಲ್ಲ. ಅವ್ರ ಮಾತುಗಳು ಕೇಳ್ಕೊಂಡು ಬಟ್ಟೆ ಕಟ್ ಮಾಡ್ತಾ ಇದ್ದೀನಿ. ನಮ್ಮ ಸ್ವೀಟಿಗೆ ಬಿಸಿಗೆ ಫ್ಯಾನ್ ಹಾಕಿರ್ತೀವಲ್ಲ, ಹಂಗಾಗಿ ಬಂದು ಮನೆ ಒಳಗಡೆನೆ ಮಲ್ಕೊಬಿಡ್ತಾಳೆ. ನೋಡಿ ಹೆಂಗೆ ಮಲಗಿದ್ದಾಳ. ಅವನೇ ನಾನು ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಟ್ರೈಪಾಡ್ಗೆ ಹಾಕ್ಬಿಟ್ಟು ಬಂದು ಆಟ ಆಡ್ಕೊಂಡು ಕೂತ್ಕೊಂಡಿದ್ನು. ಹಾಗಾಗಿ ಇವತ್ತು ಕೆಲಸದಿಂದ ಬಂದಮೇಲೆ ಫಾಸ್ಟಾಗಿ ಕಟ್ ಮಾಡ್ಕೊಬಿಡೋಣ, ಆಮೇಲೆ ಸ್ಟಿಚಿಂಗ್ ಮಾಡ್ಕೊಬೋದು ಅಂದ್ಬಿಟ್ಟು ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಅವ್ರ ಜೊತೆ ಮಾತಾಡ್ಕೊಂಡು 3 ಬ್ಲೌಸು ಒಂದೇ ಸತಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡೋದಕ್ಕೆ. 4 ಬ್ಲೌಸು 5 ಬ್ಲೌಸು ಕೂಡ ಒಂದೇ ಸತಿ ಹಾಕೊಂಡು ಕಟ್ ಮಾಡ್ಕೊಂಬಿಡ್ತೀನಿ. ಏನಾದರೂ ಎಮರ್ಜೆನ್ಸಿ ಇದ್ದರೆ ಕಟ್ಟಿಂಗ್ ಒಂದು ಫಾಸ್ಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಯಾವ ಟೈಮಲ್ಲೂ ಒಂದು ಟೈಮಲ್ಲಿ ಸ್ಟಿಚಿಂಗ್ ಕೂಡ ಮಾಡ್ಕೊಬಿಡ್ತೀನಿ ನಾನು. ಅದಕ್ಕೆ ನೋಡಿ ಇವರಿಬ್ರು ಕೂತ್ಕೊಂಡಿದ್ರು. ಬ್ಯಾಕ್ ಪ್ಯಾಟ್ ಆಗಿತ್ತು ಮತ್ತು ಸ್ಲೀವ್ಸ್ ಆಯಿತು. ಮತ್ತು ಇವಾಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊತಾ ಇದ್ದೀನಿ. ಬಿಸಿ ಅಂದರೆ ಬಿಸಿ ಎಲ್ಲ ಮಿಷಿನ್ ಮೇಲೆ ಕುತ್ಕೊಳ್ಳೋಣ ಅಂದರೆ ಮಧ್ಯಾಹ್ನ ಟೈಮಲ್ಲಿ ವಿಪರೀತ ಬಿಸಿ ಇರ್ತೈತೆ. ಹಂಗಾಗಿ ಕೆಲಸದಿಂದ ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಆಮೇಲೆ ಬ್ಲೌಸಿಗೆ ಕಟ್ಟಿಂಗು ಏನೇನಂದರೆ ಕಟ್ಟಿಂಗ್ ಮಾಡ್ಕೊತೀನಿ. ಸ್ವಲ್ಪ ಟೈಮು ಹಂಗೆ ಹಿಂಗೆ ಇರ್ತೀನಿ. ಆಮೇಲೆ ಅಷ್ಟೊತ್ತಿಗೆ ಒಂದು 3 ಗಂಟೆ ಆಗಿತ್ತು. 3 ಗಂಟೆ ನಮ್ಮ ಮನೆಯಲ್ಲಿ ತಂದು ಮಡಗಿದ್ರಲ್ಲ, ಅಮ್ಮ ಅಂತ ನೋಡಿ ಇವರಿಬ್ರು ಸ್ಕೇಟಿಂಗ್ ಆಡ್ತಾಯಿದ್ರು. ನನ್ನ ಮಗಳು ತುಂಬ ಚೆನ್ನಾಗಿ ಸ್ಕೇಟಿಂಗ್ ಎಲ್ಲ ಕಲ್ತ್ಕೊಂಡಿದ್ದಾರೆ. ಸಾಯಿದೆ ಇದು ಸ್ಕೇಟಿಂಗ್ ಬೋರ್ಡು. ತುಂಬ ಚೆನ್ನಾಗಿ ಆಟ ಆಡ್ತಾನೆ. ಈ ಶೂಸು ಸ್ಕೇಟಿಂಗ್ ಶೂಸ್ ಇವು. ಅವಾಗ ನಾನು ಬೇಕು ಅಂತ ಹಠ ಮಾಡಿ ತರಿಸ್ಕೊಂಡಿದ್ದಿದ್ದು. ಇವಾಗ ಆಟ ಆಡೋದಕ್ಕೆ ಟೈಮ್ ಸಿಗಲ್ಲ ಪಾಪ ಅವರಿಗೆ. ಕಲ್ತ್ಕೊಳ್ಳೋದನ್ನು ಚೆನ್ನಾಗೇ ಕಲ್ತ್ಕೊಂಡಿದ್ದಾರೆ. ಇವರು ಹಾಸ್ಟೆಲಲ್ಲಿರೋದ್ರಿಂದ ಆಟ ಆಡೋಕ್ಕೆ ಟೈಮ್ ಸಿಕ್ಕಲ್ಲ. ಇವಾಗ ನಮ್ಮ ಅಳಿಯ ಬಂದಿದ್ದಕ್ಕೆ ನಾನು ಆಟ ಆಡ್ತೀನಿ ಕೊಡ್ರಿ ಅಂತ ಕೇಳಿದ್ದಕ್ಕೆ ಆಟ ಆಡಲಿ ಅಂದ್ಬಿಟ್ಟು ಕೊಡ್ತಾ ಇದ್ದೀನಿ, ಟ್ರೈನಿಂಗ್ ತಗೊಳ್ಳಿ ಸ್ವಲ್ಪ ಅಂತ. ಈ ಶೂನಲ್ಲಿ ಚಿಕ್ಕ ಸೈಜು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು, ದೊಡ್ಡದು ಕೂಡ. ನಮ್ಮ ಯಜಮಾನ್ರು ಎಲ್ಲ ಟ್ರಿಪ್ ಹೋದಾಗ ನಮ್ಮ ಸಾಯಿಗೆ ತಗೊಬಂದಿದ್ದು, ಚೆನ್ನೈಯಲ್ಲಿ ತಗೊಬಂದಿದ್ದು ಇದನ್ನ ಗಿಫ್ಟಾಗಿ. ನೋಡಿ, ಇದಕ್ಕೆ ಸೇಫ್ಟಿ ಕೊಟ್ಟಿರೋದು, ಕೈಗೆ ಕಾಲಿಗೆ ಎಲ್ಲ ಹಾಕೊಳ್ಳೋದಕ್ಕೆ. ಬಿದ್ದೋದ್ರೂ ಏಟುಗಳು ತಗಲಲ್ಲ. ಆಮೇಲೆ ಬಂದು ಸಂಜೆ 4 ಗಂಟೆನಲ್ಲಿ ಟೀ ಮಾಡಿಕೊಂಡು ಕುಡಿಯೋಣ ಅಂದ್ಬಿಟ್ಟು ಬಂದೆ. ಟೀ ಕುಡಿದ್ಬಿಟ್ಟು ಆಮೇಲೆ ಬಟ್ಟೆ ಸ್ಟಿಚಿಂಗ್ ಮಾಡೋದು. ಬೆಳಗ್ಗೆ ಒಂದು ಟೈಮು ಸಂಜೆ ಒಂದು ಟೈಮ್ ಇರಲೇಬೇಕು, ಟೀ ಕುಡಿತೀನಿ. ಇನ್ನು ಹುಡುಗರು ಯಾರೂ ಕುಡಿಯೋದೇ ಇಲ್ಲ. ನಮ್ಮ ಮನೆಯವರು ಎಲ್ಲ ಊರಿಗೆ ಹೋಗಿದ್ರು. ನಮ್ಮ ಮಾವನೂ ಇರಲಿಲ್ಲ, ಊರಿಗೆ ಹೋಗಿದ್ರು. ನಾನು ಟೀ ಮಾಡೋವಾಗ ನೋಡಿ ಪಾತ್ರೆಗಳೆಲ್ಲ ಜೋಡಿಸ್ಕೊಂಡು ಟೀ ಮಾಡ್ಕೊತೀನಿ. ಟೀ ಮಾಡ್ತಾ ಪಾತ್ರೆ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಅದರಲ್ಲೇ ಟೀ ಸೋಸೋದು ಮತ್ತು ಗ್ಲಾಸು ಎಲ್ಲ ಅದರಲ್ಲೇ ಇತ್ತು. ಹಂಗೆ ಜೋಡಿಸ್ಕೊಂಡು ಎತ್ಕೊಂಡು ಅಂದ್ಬಿಟ್ಟು ಎಲ್ಲ ಜೋಡಿಸ್ತಾ ಇದ್ದೀನಿ. ಎಲ್ಲ ತೊಳೆದು ಮಡಗಿದ್ಲು ಅಮ್ಮ. ಹಾಗಾಗಿ ಫಸ್ಟಿಗೆಲ್ಲ ಜೋಡಿಸ್ಕೊಬಿಡ, ನನಗೆ ಟೀ ಬಂದ್ಬಿಡ್ತೈತೆ ಅಂದ್ಬಿಟ್ಟು ತೆಗಿತಾ ಇದ್ದೀನಿ. ನೋಡಿ, ಇದರಲ್ಲೇ ಇದೆ ಗ್ಲಾಸು ಟೀ ಸೋಸೋದು ತಗೊಂಡಿದ್ದೀನಿ. ಈಗ ನೋಡಿ ಟೀ ಎಲ್ಲ ಬಂತು, ಅದಕ್ಕೆ ಟೀ ಸೋಸ್ಕೊತಾ ಇದ್ದೀನಿ. ಒಂದೇ ಗ್ಲಾಸ್ ಮಾಡ್ಕೊಂಡಿದ್ದು, ಯಾರು ಕುಡಿಯೋಲ್ಲ ಹುಡುಗರು ಯಾರೂ, ಹಾಗಾಗಿ ಒಂದೇ ಗ್ಲಾಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ತುಂಬೋಗಿದೆ ಅಂತ ನೋಡಿದ್ನಿ, ತುಂಬೋಗಿಲ್ಲ.
ಮತ್ತೆ ಬಗ್ಸ್ಕೊತಾ ಇದ್ದೀನಿ. ಅವ್ರ ಪಾಟ್ಗೆ ಅವರು ಹುಡುಗರು ಆಟ ಆಡ್ಕೊಂಡಿದ್ದಾರೆ ಪಾಪ, ಸ್ಕೇಟಿಂಗ್ ಆಡೋದು. ನಮ್ಮ ಮಗ ಎಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ನೋಡಿ ಇವೆಲ್ಲ ಕಟ್ ಮಾಡಿರೋ ಬ್ಲೌಸ್ಗಳು 3 ಸ್ಟಿಚಿಂಗ್ ಮಾಡಬೇಕು ಇವಾಗ. ಕಟ್ ಮಾಡಿಬಿಟ್ರೆ ನಾನು ಫಾಸ್ಟಾಗಿ ಯಾವುದೋ ಒಂದು ಟೈಮಲ್ಲಿ ಸ್ಟಿಚಿಂಗ್ ಮಾಡ್ಕೊತೀನಿ, ಮನೆ ಕೆಲಸನೂ ಮಾಡ್ಕೊತೀನಿ, ಆಮೇಲೆ ಸ್ಟಿಚಿಂಗು ಮಾಡ್ಕೊತೀನಿ. ಅಮ್ಮ ನೋಡಿ ಪಪ್ಪಾಯ ಕಟ್ ಮಾಡಿದ್ದಾಳೆ, ಕರೀತಾ ಇದ್ದಾಳೆ ಬನ್ನಿ ಅಂತ. ನಿಮಗೆ ಟ್ರೈನಿಂಗ್ ಕೊಡ್ತಾ ಇದ್ದಾನೆ. ಹೊಸ್ದಾಗಿ ಕಲಿಬೇಕಾದ್ರೆ ನೋಡ್ಕೊಬೇಕಿಲ್ಲ ಅಂದರೆ ಬಿದ್ದೋದ್ರೆ ಕಾಲಿಗೆ ಕೈಗೆಲ್ಲ ಏಟು ಬೀಳ್ತಾಯಿದೆ. ಸ್ಕೇಟಿಂಗ್ ಕಲಿಯೋರು ಸ್ವಲ್ಪ ಹುಷಾರಾಗಿ ಕಲ್ತ್ಕೊಳ್ಳಿ. ಅದಕ್ಕೆ ನಮ್ಮ ಸಾಯಿ ಅಲ್ಲಿ ಕುತ್ಕೊಂಡು ಕುತ್ಕೊಂಡಿದ್ಮೇಲೆ ಬಿದ್ದೋಗ್ಬಿಡ್ತಾನೆ ಅಂದ್ಬಿಟ್ಟು ನಿಧಾನಕ್ಕೂ ನೋಡಿ ಟ್ರೈನಿಂಗ್ ಕೊಡ್ತಾ ಇದ್ದಾನೆ. ನಮ್ಮ ಅಮ್ಮನೂ ಸಾಯಿ ಇಬ್ಬರು ಕಲ್ತ್ಕೊಂಡಿದ್ದಾರೆ. ಅವನು ಪರವಾಗಿಲ್ಲ, ಫಾಸ್ಟಾಗೆ ಕಲ್ತ್ಕೊಂಬಿಟ್ನು. ಅವನಿಗೂ ಒಂದು 2 ದಿವಸ ಇದ್ಮೇಲೆ 2 ದಿವಸದಲ್ಲಿ ಟ್ರೈನಿಂಗು ಕೊಟ್ಟಿದ್ದಾನೆ ಚೆನ್ನಾಗಿ. ಆಮೇಲೆ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಕುಡಿದ್ಬಿಟ್ಟು ಈ 3 ಬ್ಲೌಸು ಸ್ಟಿಚಿಂಗ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ನಾನು ಡೈಲಿ ಇದೇ ಥರ ಇರ್ತಿದ್ದೆ. ಕೆಲಸಕ್ಕೆ ಹೋಗೋದು ಬರೋದು, ಸ್ಟಿಚಿಂಗ್ ಮಾಡೋದು, ಮನೆ ಕೆಲಸ ಮಾಡ್ಕೊಳ್ಳೋದು, ಇದೇ ನನ್ನ ಪ್ರಪಂಚ ಆಗೋಗಿರುತ್ತೆ. ಚೆನ್ನಾಗಿ ಒಂದು ಸೆಕೆಂಡ್ ಟೈಮ್ ಸಿಕ್ಕಲ್ಲ, ಸ್ವಲ್ಪ ಹೊತ್ತು ಟೈಮ್ ಸಿಗ್ತದೆ, ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಷ್ಟೇ. ಆಮೇಲೆ ಸಂಜೆ ಆಯಿತು, ನಮ್ಮ ಮಾವ ನಮ್ಮ ಯಜಮಾನ್ರು ಯಾರೂ ಇಲ್ಲ ಅಂದ್ಬಿಟ್ಟು ಸಿಂಪಲ್ಲಾಗಿ ಎಗ್ ದೋಸೆ ಮಾಡ್ತಾಯಿದ್ದೀನಿ. ಏನಿಲ್ಲ, ದೋಸೆ ಇಟ್ಟಿತ್ತು, ದೋಸೆ ಹಾಕಿ ಅದ್ರ ಮೇಲೆ ಮೊಟ್ಟೆ ಹಾಕಿ ಉಪ್ಪು ಖಾರ ಹಾಕಿ ಸ್ವಲ್ಪ ಎಣ್ಣೆ ಹಾಕಿದ್ರೆ ಆಯಿತು. ಸಿಂಪಲ್ಲಾಗಿ ಮಾಡ್ಕೊಂಡಾಗ ದೋಸೆ ಇಟ್ಟಿದ್ರೆ ಈ ಥರ ಟ್ರೈ ಮಾಡಿ. ಆಮೇಲೆ ನಮ್ಮ ಹುಡುಗರೆಲ್ಲ ಆಟ ಆಡ್ಕೊಂಡಿದ್ರು, ಇದನ್ನ ನೋಡಿಕೊಂಡು ನೋಡಿ. ಆಮೇಲೆ ಇದು ಮಾರ್ನಿಂಗು, ಬೆಳಗ್ಗೆನೇ ಇದು. ನಿನ್ನೆಲ್ಲ ಆಟ ಆಡಿ ಅಲ್ಲಲ್ಲೇ ಬಿಸಾಕಿದ್ರು. ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಹೊತ್ತು ಕೂತ್ಕೊಂಡು ಇವೆಲ್ಲ ಮಡಗೋಣ ಅಂದ್ಬಿಟ್ಟು ಮಡಗ್ತಾ ಇದ್ದೀನಿ. ಆಚೆ ಕಡೆನೇ ಬಿಸಾಕಿದ್ರು. ಏನೇನಿರ್ತವೆ ಎಲ್ಲ ತೆಗೆದು ಆಚೆಗೆ ಹಾಕ್ತಾ ಇರ್ತಾನೆ. ಆಮೇಲೆ ಹುಡುಗರಿಗೆ ಏನು ಗೊತ್ತಾಗ್ತೈತೆ ಅಂದ್ಬಿಟ್ಟು ನಾನೆಲ್ಲ ಕ್ಲೀನ್ ಮಾಡೋಣ, ಇನ್ನು ಆಚೆ ಕಡೆ ಬಂದು ಕ್ಲೀನ್ ಮಾಡೋ ಟೈಮಲ್ಲಿ ಇವೆಲ್ಲ ಮಡಗ್ತಾ ಇದ್ದೀನಿ. ಆಮೇಲೆ ಎಲ್ಲ ಗುಡಿಸಿ ಒರೆಸಿ ಸ್ವಲ್ಪ ರಂಗೋಲಿ ಎಲ್ಲ ಹಾಕ್ತೀನಿ. ಡೈಲಿ ಇರ್ತೈತಿ ಇದೇ ಥರನೇ. ಆಮೇಲೆ ನಮ್ಮ ಕರುಗಳೆರಡು ನೋಡಿ ಮಲ್ಕೊಂಡಿದ್ದಾವೆ. ಅವನ್ನ ಕಸ ಗುಡಿಸ್ಬೇಕಾಗಿತ್ತು. ಕಸ ಗುಡ್ಸೋಕೆ ಹೋದ್ರೆ ಎದ್ದಾಳ್ಬಿಡ್ತವೆ. ಸುಮ್ಮನೆ ಯಾಕೆ ಪಾಪ ಅವ್ನು ಡಿಸ್ಟರ್ಬ್ ಮಾಡೋದು ಅಂದ್ಬಿಟ್ಟು ನೋಡಿ ರಂಗೋಲಿ ಹಾಕಿರೋದು. ನಾವು ಮಾವ ಬೇರೆ ಊರಲ್ಲಿ ಇರಲಿಲ್ಲಲ್ಲ, ಹಂಗಾಗಿ ಕುರಿಗಳನ್ನ ನೋಡಿ ಎಲ್ಲ ಮಲ್ಕೊಂಡಿದ್ದಾವೆ. ಎಬ್ಬರಿಸ್ಬಿಟ್ಟು ಆ ಕಡೆ ಓಡಿಸ್ಬೇಕು. ಇವಾಗ ಇದ್ದಾವೆ ಅಂದರೆ ಗಂಜರುಗಳೆಲ್ಲ ಅಟ್ಬಿಡ್ತವೆ, ಇಲ್ಲಿ ಎಲ್ಲ ಗಲೀಜು ಮಾಡಿಬಿಡ್ತವೆ ಅಂದ್ಬಿಟ್ಟು ಮಾಡ್ಕೊಂಡೋಗಿ ಇನ್ನೊಂದಿದೆ ಅಲ್ಲಿ ಆ ಕಡೆ, ಅಲ್ಲೊಂದು ಕೊಟ್ಟಿಗೆನ ಏನೋ ಹಾಕಿದ್ದಾರೆ, ಅದರಲ್ಲಿ ಓಡಿಸ್ಬೇಕು. ಏನಂತಾರೆ ಇದನ್ನ, ನೋಡಿ ಅಲ್ಲೆಲ್ಲ ತಗೊಂಡೋಗಿ ಅಲ್ಲಿ ಹೊಡೆದ್ಬಿಟ್ರೆ ಅಲ್ಲಿ ಆರಾಮಾಗಿರ್ತವೆ. ಆಮೇಲೆ ಮನೆಗೆ ಬರೋಷ್ಟೊತ್ತಿಗೆ ಇವ್ನು ಅವಾಗ ತಾನೇ ಎದ್ದಾಳ್ತಾ ಇದ್ನಿ, ಎದ್ದಾಳಪ್ಪ ಅಂತ ಹೇಳಿದ್ನಿ. ನಾನು ಸ್ವಲ್ಪ ಟೀ ಮಾಡ್ಕೊಬಂದು ಕುಡ್ಕೊಂಡು ಎಬ್ಬರಿಸ್ತಾ ಇದ್ದೀನಿ, ಎದ್ದಾಳ್ರಿ ಅಂತ. ಇವತ್ತು ಲಾಸ್ಟ್ ದಿವಸ, ಇವತ್ತಿರಲ್ಲ, ಇವತ್ತು ಹೊಟ್ಟೋತಾನೆ ಪಾಪ. ಆಮೇಲೆ ಬೆಳಗ್ಗೆ ಮಜ್ಜಿಗೆ ಸಾರು ಮಾಡೋಣ ಅಂದ್ಬಿಟ್ಟೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಕೊಬ್ಬರಿ ಹಾಕಿದ್ದೀನಿ, ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಅಕ್ಕಿನ ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸಿಗೆ ಮಾಡ್ಕೊಬಿಡ್ಬೇಕು. ಮಜ್ಜಿಗೆ ಸಾರು ಮಾಡೋಣ ಅಂದ್ಬಿಟ್ಟು ತುಂಬ ತಂಪಾಗಿರ್ತೈತೆ ಈ ಬಿಸಿ ಕಾಲಕ್ಕೆ.
ನಮ್ಮ ಮನೇಲಿ ನೋಡಿ ಇದೇ ಥರ ಈ ಸ್ಟೈಲಲ್ಲಿ ನಾವು ಮಜ್ಜಿಗೆ ಸಾರು ಮಾಡ್ತೀವಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ನಮ್ಮ ಸ್ಟೈಲಲ್ಲಿ ಹೆಂಗಿರುತ್ತೆ ಅಂತ. ಬಾಣಲೆಗೆ ಬಿಟ್ಟು ಎಣ್ಣೆ ಹಾಕಿದ್ದೀನಿ ಮತ್ತು ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. ಅದಕ್ಕೆ ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಬೆಳಗ್ಗೆ ಕೆಲ್ಸಕ್ಕೆ ಹೋಗೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇರೋದು. ಮಾಡ್ಬಿಟ್ಟು ಹೋದರೆ ಮತ್ತು ಮುದ್ದೆಗಿದ್ದು ಮಾಡ್ಕೊತಾಳೆ ಅಮ್ಮ. ಇದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಇದನ್ನು ಅದಕ್ಕೆ ಹಾಕೋದು. ಮತ್ತು ಹುರುಳಿಕಾಳೆಲ್ಲ ಹುರಿದು ಮಾಡ್ಕೊಂಡಿದ್ದೀನಿ ಸೈಡಲ್ಲಿ. ಮತ್ತು ನೋಡಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಹಾಕ್ತಾಯಿದ್ದೀನಿ ರುಬ್ಕೊಂಡಿರೋವೆಲ್ಲ. ಮಿಕ್ಸಿಗೆ ಹಾಕ್ಕೊಂಡು ಮಾಡ್ಕೊಂಡಿದ್ವಲ್ಲ ಆ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಇನ್ನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿನೂ ಇದ್ದರೆ ಹಾಕಿದ್ರೂ ಚೆನ್ನಾಗಿರ್ತೈತೆ. ನಮ್ಮ ಮನೇಲಿ ಇರಲಿಲ್ಲ ಹಾಕಿಲ್ಲ, ನಿಮ್ಮ ಹತ್ರ ಇದ್ದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪನೇ ನೀರು ಹಾಕಿದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಹುರುಳಿಕಾಳು ಹಾಕ್ಕೊಳ್ಳೋಣ. ಹುರುಳಿಕಾಳು ಜೊತೆಯಲ್ಲಿ ಮತ್ತು ಬೇರೆ ತರಕಾರಿನೂ ಹಾಕ್ಕೋಬೋದು. ಈ ದಂಟು ಸೊಪ್ಪಿನ ದಂಟು ಬರ್ತೈತಲ್ಲ ಆ ದಂಟು ಹಾಕ್ಕೊತೀವಿ. ಮತ್ತು ಬೇರೆ ಏನನ್ನ ಇದ್ರೂ ಹಾಕ್ಕೊಂಡು ಮಾಡ್ತಾರೆ. ನಾನು ದಂಟಿನಲ್ಲಿ ಮತ್ತು ಹುರುಳಿಕಾಳಲ್ಲಿ ಮಾಡ್ತೀನಿ. ಎರಡೇ ಥರ ಬರೋದು. ಚೆನ್ನಾಗಿರ್ತೈತೆ, ತುಂಬಾ ಚೆನ್ನಾಗಿರ್ತೈತೆ. ಸ್ವಲ್ಪ ಇವೆಲ್ಲ ಕುದೀತಾ ಇರಲಿ. ಆಮೇಲೆ ಆಫ್ ಮಾಡಿದ್ನಿ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಆಮೇಲೆ ಮಜ್ಜಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ನೋಡಿ ತಣ್ಣಗಾದ್ಮೇಲೆ ಸ್ವಲ್ಪ ಕಾಳೆಲ್ಲ ನೆಂದು ಗಟ್ಟಿ ಬಂದಿದೆ ಸಾಂಬಾರು. ಇದಕ್ಕೆ ಮಜ್ಜಿಗೆ ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಮಜ್ಜಿಗೆ ಹಾಕ್ಕೋಬೋದು. ತೆಳ್ಳಕ್ಕೆ ಬೇಕಂದರೆ ತೆಳ್ಳಕ್ಕೆ, ಅನ್ನಕ್ಕಾದರೆ ಸ್ವಲ್ಪ ನೀರು ಜಾಸ್ತಿ ಮಾಡ್ಕೋಬೋದು. ಮುದ್ದೆಗಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೋದು. ಇದಕ್ಕೆ ಕೊತ್ತಂಬರಿ ಸೊಪ್ಪಿದೆ, ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಇದೇ ಮಜ್ಜಿಗೆ ಸಾರು ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರ್ತೈತೆ, ಆರೋಗ್ಯಕ್ಕೂ ಒಳ್ಳೆಯದು, ಬಿಸಿ ಕಾಲಕ್ಕೆ ತಂಪು ಕೊಡ್ತೈತೆ. ಮಾಡಿಕೊಂಡು ನೀವು ಒಂದು ಸತಿ ಟ್ರೈ ಮಾಡಿ ತಿನ್ನಿ. ನೋಡಿ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಹಾಗಾಗಿ ಇಲ್ಲಿಟ್ಟಿದ್ದೀನಿ. ಆಮೇಲೆ ಕೆಲ್ಸಕ್ಕೆ ಹೋಗೋದಕ್ಕೆಲ್ಲ ಟೈಮ್ ಆಯಿತು. ನಾನು ಸ್ವಲ್ಪ ಅನ್ನಕ್ಕೆ ಹಾಕ್ಕೊಂಡು ತಿನ್ನೋಣ, ಟೇಸ್ಟ್ ಮಾಡೋಣ ಹೆಂಗಿರ್ತೈತೆ ಅಂದ್ಬಿಟ್ಟು ಹಾಕ್ಕೊಂಡು ಸ್ವಲ್ಪ ತಿಂದುಬಿಟ್ಟು ಹೋಗೋಣ ಅಂದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿ ತಟ್ಟೆಗೆ ಹಾಕ್ಕೊಳ್ಳೋಷ್ಟೊತ್ತಿಗೆ ಕಲರ್ ಚೇಂಜ್ ಆಗ್ತಾಯಿದೆ. ತುಂಬಾ ಚೆನ್ನಾಗಿತ್ತು. ತಿಂದ್ಬಿಟ್ಟು ನಾನು ಕೆಲ್ಸಕ್ಕೆ ಹೋದ್ನಿ. ಆವತ್ತು ಮಾತ್ರ ತುಂಬಾ 2 ಸತಿ 3 ಸತಿ ತಿಂದಿದ್ದೀನಿ. ಆಮೇಲೆ ಜೋಳ ಬೇಸನ ಅಂದ್ಬಿಟ್ಟು ತಗೊಬಂದು ಇಲ್ಲೂ ಆಚೆ ಕಡೆ ಒಲೆ ಇದೆ, ಒಲೆಗೆ ಬೆಂಕಿ ಹಾಕ್ಕೊತಾ ಇದ್ದೀನಿ. ಜೋಳ ತಗೊಬಂದಿದ್ದೀನಿ. ಇದನ್ನ ಸುಟ್ಕೊಬಿಡೋಣ ಅಂದ್ಬಿಟ್ಟು ಸುಟ್ಬಿಟ್ಟು ರೆಡಿ ಮಾಡಿ
ನಮ್ಮ ಅಳಿಯನಿಗೆ ಕೊಟ್ಟೆ. ನಾವು ಒಂದೊಂದು ತಿಂದರೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.